ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೇನಪ್ಪ ಈಗ ರೆಡಿಯಾಗಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂತ ಇದ್ದೀರಾ. ಸೊ ನಾವಿವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ ಶ್ವೇತಾ. ಸೊ ಇವತ್ತು ಹೇಗೆಲ್ಲ ಇರುತ್ತೆ ನೋಡೋಣ ಬನ್ನಿ. ಆಲ್ರೆಡಿ ಟೈಮ್ ಆಗಿ ಹೋಗಿದೆ, ಆಟೋ ಕೂಡ ಬುಕ್ ಮಾಡಿದ್ದೀನಿ. ಸೊ ಬಿಡ್ಬೇಕು. ಈಗ ಕೂಡ ಆಲ್ರೆಡಿ ಆಗಿದ್ದೀನಿ. ಜಸ್ಟ್ ನಂಗೆ ಪ್ರಮೋಷನ್ಗೆ ಬಂದಿತ್ತು ಸಾರಿ. ಸೊ ಇದು ಬಂದು ಸಡನ್ ಪ್ಲಾನ್ ಆಗಿದ್ದು, ಎಲ್ಲಾರು ಹೋಗೋಣ ಅಂತ. ಸೊ ಮನೆ ದೇವ್ರ ದರ್ಶನನೇ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಎಷ್ಟೋ ದಿನದಿಂದ ಅನ್ಕೋತಾ ಇದೆ ಹೋಗೋಣ ಅಂತ, ಆಗ್ತಾ ಇರ್ಲಿಲ್ಲ. ಸೊ ಇವತ್ತು ಹೋಗೋಣ. ಹೆಂಗಿರುತ್ತೆ, ಏನೇನೆಲ್ಲ ಮಾಡ್ತೀವಿ, ಇಡೀ ದಿನ ತೋರಿಸ್ತೀವಿ. ಹೆಂಗೆಲ್ಲ ಹೋಗುತ್ತೆ ಎಲ್ಲ ರಾ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಯಾವುದು ಎಡಿಟ್ ಕೂಡ ಮಾಡಲ್ಲ. ಸೊ ಬನ್ನಿ ಹೋಗೋಣ. ಆಲ್ರೆಡಿ ಟೈಮ್ ಆಗಿದೆ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಆಟೋ ಬುಕ್ ಮಾಡಿದ್ರಿಂದ ಆಟೋ ಕೂಡ ಬಂತು. ಇಲ್ಲಿಂದ ಗೊರಗುಂಟೆಪಾಳ್ಯಗೆ ಹೋದ್ರೆ ಹಾಸನ್ ಬಸ್ ಹತ್ತಿದ್ರೆ ನಾವು ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ಬೆಳ್ಳೂರು ಕ್ರಾಸ್ ಅಲ್ಲಿ ಇಳಿದ್ರೆ ಶ್ವೇತಾಗೆ ಅಲ್ಲೇ ಬರೋದಕ್ಕೆ ಹೇಳಿದೆ. ಸೊ ಅವಳು ಆಲ್ರೆಡಿ ನನ್ಗಿಂತ ಮುಂಚೆನೆ ಬಂದು ವೆಯ್ಟ್ ಮಾಡ್ತಾ ಇದ್ಲು. ಬಸ್ಸಸ್ ಎಲ್ಲ ಏನ್ ಅಷ್ಟು ರಶ್ ಇರ್ಲಿಲ್ಲ, ಬಟ್ ಹೋಗೋ ದಾರಿ ಮಾತ್ರ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಅಷ್ಟು ದೊಡ್ಡ ಹೈವೇಲು ಕೂಡ ಆಲ್ಮೋಸ್ಟ್ ನಾವು 10:30 ಬಿಟ್ಟಿರೋ, ನಾವು ರೀಚ್ ಆಗಿರೋದೇ 1:30, 1:45. ಫುಲ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗ್ಬಿಟ್ಟಿತ್ತು. ಅಂತೂ ಇಂತೂ ಹೆಂಗೋ ದೇವಸ್ಥಾನಕ್ಕೆ ತಲುಪಿದ್ವಿ. ಬಟ್ ನಮ್ಗಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಡೀತು. ಇದ್ ಯಾವ್ದೇ ತರ ಕಂಟೆಂಟ್ಗೋಸ್ಕರ ಮಾಡ್ತಾ ಇಲ್ಲ, ಒಂದು ನಮಗೆ ರಿಯಲ್ ಆಗಿ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದೀನಿ. ಎಲ್ಲಾ ಹುಡ್ಗಿರ್ಗೂ ಅರ್ಥ ಆಗುತ್ತೆ ಅಂಡ್ ಯೂಸ್ ಆಗುತ್ತೆ ಅಂತ. ಅಂಡ್ ಈಗ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ, ಇದ್ ಯಾವ್ದೇ ತರ ಕಂಟೆಂಟ್ಗೋಸ್ಕರ ನಾವು ಮಾಡಿಲ್ಲ. ನಮಗ್ ರಿಯಲ್ ಆಗಿ ಏನು ಫೀಲ್ ಆಯ್ತು ನಾವ್ ಅದನ್ನ ಶೇರ್ ಮಾಡ್ಕೋತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದ್ ತಾತ ಸಿಕ್ಕಿದ್ರು, ಫುಲ್ ವಯಸ್ಸಾಗಿತ್ತು ಅವ್ರಿಗೆ. ಅವ್ರು ನನ್ನ ಕೇಳಿದ್ರು, ಜಸ್ಟ್ ಅಲ್ಲಿಂದ ಅಲ್ಲಿ ದಾಟ್ಸು ಸಾಕು ನಂಗೆ ಅಂತ. ಸರಿ ಆಯ್ತು, ತಾತಂಗು ವಯಸ್ಸಾಗಿದೆಯಲ್ಲ ಅಂತ ದಾಟ್ಸೋಣ ಅಂತ ಅಲ್ಲಿಂದ ದಾಟ್ಸ್ದೆ. ಆಮೇಲೆ ಅವರೇ ಕೇಳಿದ್ರು, ಸ್ವಲ್ಪ ಮೆಟ್ಲು ತನಕ ಫುಲ್ಲು ಕರ್ಕೊಂಡು ಹೋಗ್ತೀಯಾ ಅಂತ. ಸರಿ ಆಯ್ತು, ಹೆಲ್ಪ್ ಮಾಡೋಣ ಅಂತ ಅನ್ಬಿಟ್ಟು ನಾನು ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ನಂಗೆ ಒಂಥರ ಬ್ಯಾಡ್ ಫೀಲಿಂಗ್ ಶುರು ಆಯ್ತು. ಇವಾಗ ನಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ, ಬಟ್ ನಮ್ಗೆನೆ ಗೊತ್ತಾಗುತ್ತೆ. ಇವಾಗ ಏನಾದ್ರೂ ನಮಗ್ ಬ್ಯಾಡ್ ಮೂಮೆಂಟ್ಸ್ ನಡೀತಾ ಇದೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ನಾನು ಒಂದೆರಡು ಸತಿ ನಾನೇನಾದ್ರೂ ಅಪಾರ್ಥ ಮಾಡ್ಕೊತಾ ಇದೀನಿ ಏನೋ ಅಂತ ಅನ್ಕೊಂಡ್ ಸುಮ್ನೆ ಅದೇ. ಬಟ್ ನನ್ 3-4 ಟೈಮ್ಸ್ ಯಾವಾಗ ರಿಪೀಟೆಡ್ ಆಗಿ ಎಕ್ಸ್ಪೀರಿಯನ್ಸ್ ಆಯ್ತು, ನಾನ್ ಶ್ವೇತಾ ಕೂಡ ಏನು ಹೇಳ್ದಲೆ, ನನ್ ಕೈಲಿ ಆಗಲ್ಲ, ಅರ್ಧ ದೂರ ಸಾಕಾಯ್ತು ನಂಗೆ, ನೀನ್ ಹತ್ಸು ಅಂತ ಅನ್ಬಿಟ್ಟು ಶ್ವೇತಾಗೆ ಹೇಳ್ದೆ. ನಾನ್ ಶ್ವೇತಾಗ್ ಯಾಕೆ ಹೇಳಲಿಲ್ಲ ಅಂದ್ರೆ, ನನ್ನ ಹತ್ರನೇ ಏನಾದ್ರು ಈ ತರ ಮಿಸ್ಬಿಹೇವ್ ಮಾಡ್ತಾ ಇದಾರೆ, ಇಲ್ಲ ನಾನೇ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀನ ಅಂತ ಅನ್ಬಿಟ್ಟು ನಾನು ಅವ್ರಿಗೂ ಏನು ಹೇಳಲಿಲ್ಲ. ಅವಳಿಗೆ ನಾನು ಹೇಳ್ದೆ, ಕೈ ಹಿಡ್ಕೊಂಡು ನಡಿ, ಡಿಸ್ಟೆನ್ಸ್ ಅಲ್ಲಿ ನಡಿ ಅಂತ ಹೇಳ್ದೆ. ಶ್ವೇತಾ ಕೂಡ ಸೇಮ್ ಎಕ್ಸ್ಪೀರಿಯನ್ಸ್ ಆಯ್ತು. ಅವಳು ಕಣ್ ಸನ್ನೆ ಮಾಡಿದ್ಲು, ಇಲ್ಲ ಕಣೆ ನಾ ಕರ್ಕೊ ಬರಲ್ಲ ಅಂತ. ಬಟ್ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ನೋಡ್ಬೋದು, ಅವ್ರ ಇಂಟೆನ್ಷನ್ ಬೇರೆ ಆಗಿರುತ್ತೆ. ಅಷ್ಟೆಲ್ಲಾ ವಯಸ್ಸಾಗಿದೆ, ನಿಂತ್ಕೊಳಕ್ ಶಕ್ತಿ ಇರಲ್ಲ, ಅಂದ್ರೂನು ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅಂದ್ರೂ ಬೇರೆ ಹೆಣ್ಮಕ್ಳ ಮೇಲೆ ಈ ತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡ್ತಾರೆ. ಸೊ ಆನ್ ಸ್ಪಾಟ್ ನೀವೇ ನೋಡ್ಬೋದು, ನಾನು ಎಷ್ಟೋ ಕ್ಲಿಪ್ಪಿಂಗ್ಸ್ ನಾನು ಹಾಕಿಲ್ಲ, ಬಟ್ ನನಗೆ ಅಲ್ಲಿಂದ ನಂಗೆ ಇಷ್ಟ ಆಗ್ಲಿಲ್ಲ. ಯಾವಾಗ ಅವ್ರ ಆ ತರ ಬ್ಯಾಡ್ ಬಿಹೇವಿಯರ್ ತೋರಿಸಿದ್ರು, ಶ್ವೇತಾಗೂ ಅದೇ ತರ ಫೀಲ್ ಆದ್ಮೇಲೆ ನಾವು ಆನ್ ಸ್ಪಾಟ್ ಅಲ್ಲೇ ಬಿಟ್ಟು ನಾವು ಅವ್ರಿಗೆ ಬೈದ್ಬಿಟ್ಟು ಬಂದ್ಬಿಟ್ವಿ. ಎಷ್ಟೋ ಜನ ಅಲ್ಲಿದ್ರು, ನಾವ್ ಹೇಳಿದ್ರೆ ಸೀನ್ ದೊಡ್ಡದೇ ಆಗ್ತಾ ಇತ್ತು. ನಮ್ಗೆ ಅದಾಗೋದ್ ಇಷ್ಟ ಇರ್ಲಿಲ್ಲ. ದೇವ್ರ ದರ್ಶನ ಮಾಡೋದ್ರಿಂದ ನಾವು ಅಲ್ಲೇನೆ ಎಲ್ಲಿ ಮಧ್ಯ ದಾರಿಲೇ ನಾವ್ ಅಲ್ಲೇ ಬಿಟ್ಬಿಟ್ಟು ನಮ್ ಪಾಡಿಗೆ ನಾವ್ ಬಂದ್ವಿ. ನಾನ್ ಒಂದು ಎಲ್ಲಾ ಹುಡುಗಿರ್ಗು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ದಯವಿಟ್ಟು ಯಾರಿಗೂ ಈ ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ಬಿಡಿ. ಹಾಗಂತ ಎಲ್ಲಾರು ಒಂದೇ ತರ ಅಲ್ಲ ಅಂತ ನಂಗೆ ಗೊತ್ತು, ಬಟ್ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಅಲ್ವಾ ನಮಗೂ ಗೊತ್ತಾಗೋದು. ನಮ್ಮ ಸೇಫ್ಟಿಯಲ್ಲಿ ಇರ್ಬೇಕಾಗಿರೋದ್ರಿಂದ ದಯವಿಟ್ಟು ಯಾರಿಗೂ ಹೆಲ್ಪ್ ಮಾಡ್ಬೇಡಿ. ಈ ತರ ನಾನ್ ಸೆನ್ಸ್ ಎಲ್ಲಾ ಹುಡುಗಿರು ಫೇಸ್ ಮಾಡಿರ್ತೀರಾ. ಅವ್ರ ಪರವಾಗಿಲ್ಲ, ಯಾರು ಬಾಯ್ಸ್ನೇ ಹೆಲ್ಪ್ ಕೇಳ್ತಾರೆ, ಬಾಯ್ಸ್ ಜೊತೆನೆ ಹೋಗ್ಲಿ. ಗರ್ಲ್ಸ್ ದಯವಿಟ್ಟು ಈ ತರ ಯಾವ್ದಕ್ಕೂ ಅಲೋ ಮಾಡ್ಬೇಡಿ. ಎಂಟರ್ಟೈನ್ ಅಂತೂ ಮೊದ್ಲೇ ಮಾಡ್ಬೇಡಿ. ಆತರ ಏನಾದ್ರೂ ಅಲ್ಲಿ ಆಗ್ತಾ ಇದೆ ಅಂದ್ರೆ ಆ ಮೂಮೆಂಟ್ ಏನಾದ್ರೂ ಒಂದ್ ಸ್ಟೆಪ್ ತಗೊಳ್ಳಿ. ಆ ತಾತ ಸ್ಟಾರ್ಟಿಂಗ್ ಇಂದಾನು ಎಷ್ಟು ಡ್ರಾಮಾ ಮಾಡ್ತಾ ಇದ್ರು ಅಂದ್ರೆ, ಅಯ್ಯೋ ತುಂಬಾ ಹೆಲ್ಪ್ ಆಯ್ತು ನಿಮ್ಮಿಂದ, ನನ್ ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ, ಒಳ್ಳೇದಾಗಿ ಅದು ಇದು ಅಂತೆಲ್ಲ ಬ್ಲೆಸ್ ಮಾಡಕ್ ಶುರು ಮಾಡಿದ್ರು. ನಾವೇನೋ ವಯಸ್ಸಾಗಿರೋರು ಅಂತ ಹೆಲ್ಪ್ ಮಾಡಕ್ ಹೋದ್ರೆ ಈ ತರ ಒಂದು ಬ್ಯಾಡ್ ಇಂಟೆನ್ಷನ್ ಇಂದ ನಮ್ಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಆ ಕಾರಿಗೆ ನೀರ್ ಬಿಟ್ರೆ ಸಾಕು ಅಂತ ಅನ್ಸ್ತಿದೆ. ಗೈಸ್, ನಾವ್ ಎಷ್ಟ್ ಗಂಟೆ ಗೊತ್ತಾ ಬಿಟ್ಟಿದ್ದು? 10:00 ಬಿಟ್ಟಿದ್ದು, ಬಂದಿದ್ದು 1:40 ಬಂದಿದೀವಿ. ಏನ್ ಮಾಡೋದು, ಫುಲ್ ಟ್ರಾಫಿಕ್ ಇತ್ತು. ರಜಾ ವೀಕೆಂಡ್ 3 ಡೇಸ್ ರಜಾ ಕೊಟ್ಟಿದ್ದಾರೆ. ನಮ್ ತರನೇ ಎಲ್ಲಾರು ಬಂದ್ಬಿಟ್ಟು ಟೆಂಪಲ್ಗೆ. ನೋಡಿ ಎಷ್ಟ್ ಚೆನ್ನಾಗಿದೆ.
ಏನು ಮಾಡಕ್ಕಾಗಲ್ಲ, ಹೋಗ್ತಿದೀವಿ. ಹೋಟೆಲ್ ಓಪನ್ ಇದೆ, ಟೆಂಪಲ್ ನೋಡೋಣ ಬನ್ನಿ. ಟೆಂಪಲ್ಗೆ ಎಂಟ್ರಿ ಕೊಟ್ಟಿ ಈಗ 5 ನಿಮಿಷದಲ್ಲಿ ಕ್ಲೋಸ್ ಆಗುತ್ತಂತೆ. ಇದಾರೆಲ್ಲ ಅರ್ಜೆಂಟ್ ಮಾಡ್ಕೊಂಬಿಟ್ಟು ಸೊ ನಮಗ್ ಲೇಟ್ ಆಗಿರೋದ್ರಿಂದ ನಮಗೆ ಅಷ್ಟು ಟೈಮ್ ಕೂಡ ಇರ್ಲಿಲ್ಲ. 5 ನಿಮಿಷದಲ್ಲಿ ಇನ್ನೇನು ದೇವಸ್ಥಾನ ಕ್ಲೋಸ್ ಅಂತ ಅಂದಿದ ತಕ್ಷಣ ಪಟ ಪಟ ಅಂತ ಎಲ್ಲಾ ದೇವ್ರದು ದರ್ಶನ ಮಾಡ್ಕೊಂಡ್ ಬಂದ್ವಿ. ಬಟ್ ಯಾವ ತರ ಬಿಸಿಲು ಇತ್ತು ಅಂದ್ರೆ ಸ್ಯಾರಿ ಹಾಕೊಂಡ್ ಹೋಗಿದ್ ಬಂದ್ ಬ್ಯಾಡ್ ಡಿಸಿಷನ್ ನಮ್ದು. ಹ್ಯಾಂಡಲ್ ಮಾಡಕ್ಕೆ ಅಂತಿರ್ಲಿಲ್ಲ, ಅಷ್ಟು ಶಕೆ ಇತ್ತು. ಅಂಡ್ ಹೆಂಗೋ ಫೈನಲಿ ಎಲ್ಲಾ ದೇವ್ರ ದರ್ಶನನೂ ಮಾಡ್ಕೊಂಡ್ವಿ. ದೇವ್ರಿದೆ. 5 ಮಿನಿಟ್ಸ್ ಲೇಟ್ ಬಂದಿದ್ರು ನಾವು ದೇವ್ರ ನೋಡಕ್ ಆಗ್ತಿರ್ಲಿಲ್ಲ. ಸೊ ಫೈನಲಿ ಇದೊಂದು ನೋಡ್ಕೊಂಡು ಎಲ್ಲಾರ್ಗು ರಜಾ ಇರೋದ್ರಿಂದ ಫುಲ್ ರಶ್ ಇತ್ತು ಟೆಂಪಲ್. ಎಲ್ಲಾ ಕಡೆಯಿಂದಾನು ಜನ, ಎಲ್ ನೋಡಿದ್ರು ಜನ, ಅಷ್ಟು ರಶ್ ಇತ್ತು. ಬಟ್ ನಾವ್ ಅಷ್ಟ್ ಲೇಟ್ ಆಗಿ ಹೋದ್ರು ಹೆಂಗೋ ದೇವ್ರ ದರ್ಶನ ಅಂತೂ ಆಯ್ತು. ಸೊ ಕೆಳಗಡೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಇದ್ ಬಂದು ಹೊಸದಾಗಿ ಓಪನ್ ಆಗಿರೋದು ಟೆಂಪಲ್. ಮೀನ್ಸ್ ಸ್ವಾಮೀಜಿದು ಮೂರ್ತಿ ಎಲ್ಲ ಇಟ್ಟಿದ್ರು. ಅಂಡ್ ಇಲ್ಲಿ ನಾವೊಂದ್ ಏನ್ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಅಂಡರ್ ಗ್ರೌಂಡ್ ಒಂದು ಟೆಂಪಲ್ ಇದೆ. ಇದ್ರ ಒಳಗಡೆನೆ ಅಂಡರ್ ಗ್ರೌಂಡ್ ಏನೋ ಟೆಂಪಲ್ ಇದೆ, ಫುಲ್ ಬೆಳ್ಳಿದೆ. ಅದ್ ಫುಲ್ ನಮ್ಗೇನು ಟೈಮ್ ಆಗಿರೋದಕ್ಕೆ ಅವರು ಕೆಳಗಡೆ ಬಿಟ್ಟಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗೋದಕ್ಕೆ ಅವಕಾಶ ಏನಾದ್ರು ಕೊಟ್ರೆ ನೀವು ಬೇಕಾದ್ರೆ ಅಲ್ಲಿ ಅಬ್ಸರ್ವ್ ಮಾಡಿ, ಕೆಳಗಡೆ ಫುಲ್ ದೇವಸ್ಥಾನ ಪೂರಾ ಬೆಳ್ಳಿಯಿಂದ ಏನೋ ದೇವ್ರದು ಶಿಲೆಗಳನ್ನ ಮಾಡಿದ್ದಾರೆ. ಅಂಡ್ ಇಲ್ಲಿ ಏನೇನ್ ಮಾಡಿದ್ದಾರೆ ಆರ್ಕಿಟೆಕ್ಟ್ ಎಲ್ಲ ಒಂದೊಂದು ಎಷ್ಟು ಕ್ಲಿಯರ್ ಆಗಿ ಅದನ್ನ ಫಿನಿಶಿಂಗ್ ಕೊಟ್ಟಿದ್ರು ಅಂದ್ರೆ ಅದ್ ನೋಡೋದಕ್ಕೆ ಒಂಥರ, ಅದ್ ಆಕ್ಚುಲಿ ಇದು ವುಡ್ ತರ ಕಾಣಿಸ್ತಾ ಇದೆ, ಅದ್ ಬಂದು ಗ್ರನೈಟ್ ಅಲ್ಲಿ ಮಾಡಿದ್ದಾರೆ. ಸಖತ್ ವ್ಯೂ ಇತ್ತು ಇದ್ವಂತು. ಅಲ್ಲೇ ಎಲ್ಲ ಫುಲ್ ಅದರದ್ದು ದೇವಸ್ಥಾನದ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಬಂದ್ವಿ. ಹೆಂಗಾಗ್ಬಿಟ್ಟಿದ್ವಿ ನೋಡಿ ಇಲ್ಲಿ ಶಕೆ. ನಾ ಹೇಳದ್ನೆಲ್ಲ ಬೆಳ್ಳಿದು ಅಂತ. ಸೊ ಇದೆ ಕೆಳಗಡೆ ಇರೋ ದೇವಸ್ಥಾನದಲ್ಲಿ ನಮ್ಗೆ ಹೋಗಕ್ ಅವಕಾಶ ಇರ್ಲಿಲ್ಲ. ಬಟ್ ಇಷ್ಟೇ ನಮಗೂ ಕಾಣಿಸಿದ್ದು. ಇದು ಮುಂಚೆ ಇದ್ದಿದ್ ಸ್ವಾಮೀಜಿಗಳು ಕೂತ್ಕೊಳ್ಳೋ ಜಾಗ ಇತ್ತು, ಅಂದ್ರೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ ಚೇರ್, ಪೀಠ. ನಾವ್ ದರ್ಶನ ಮಾಡಿ ಮುಗಿಸಿದ ತಕ್ಷಣನೇ ದೇವಸ್ಥಾನ ಫುಲ್ ಕ್ಲೋಸ್ ಮಾಡಿದ್ರು. ಪಾಪ ಎಷ್ಟೋ ಜನ ಅಲ್ಲೇ ಬಾಗ್ಲಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು, ನೆಕ್ಸ್ಟ್ ಯಾವಾಗ ಓಪನ್ ಮಾಡ್ತಾರೆ ಅವಾಗ ದರ್ಶನ. ಅದು ಇದೆಲ್ಲ ಈಗ ರೀಸೆಂಟ್ ಆಗಿ ಮಾಡಿರೋ ಮೂರ್ತಿಗಳು. ಹತ್ತಕ್ಕೆ ಆಗ್ತಿಲ್ಲ, ಸುಸ್ತಾಗ್ತಿದೆ. ನಿಜವಾಗ್ಲೂ ಹತ್ತಕ್ ಆಗ್ತಿಲ್ಲ, ಇಷ್ಟು ದೂರ ಹತ್ಕೊಂಡ್ ಬಂದಿರೋದಕ್ಕೆ ಸುಸ್ತಾಗ್ತೈತೆ. ಕಂಫರ್ಟಬಲ್ ಸ್ಯಾರಿ ಒಳ್ಳೆ ಪ್ಲಾನು. ಇನ್ನು ಹತ್ತಬೇಕು. ಸೊ ಮೇಲ್ಗಡೆ ಇರೋ ದೇವ್ರನ್ನ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿ ಪಾರ್ವತಿ ದೇವ್ರಿರುತ್ತೆ. ಅವರು ಅಲ್ಲಿ ಪಾಪ ಅಲ್ಲಿ ಪೂಜಾರಿಯವರು ಅವರೇ ಕರೆದು ಅಲ್ಲಿ ಅರ್ಚನೆ ಮಾಡಿ ಬಳೆ ಮತ್ತೆ ಹೂವ ಎಲ್ಲ ಕೊಟ್ರು. ಮಸ್ತು ಆರೋಗ್ಯಮಸ್ತು ಧನ ಕನಕವತ್ತು ವಾಹನ ಸಕಲಾಷ್ಟ ಐಶ್ವರ್ಯ ಸಿದ್ಧಿರತ್ತು. ಕಿತ್ಕೊಂಡ್ ಬಂದೈತೆ, ಏನು ಮಾಡಕ್ಕಾಗಲ್ಲ, ಎಲ್ಲ ದೇವ್ರಿಗೋಸ್ಕರ. ಸೊ ಅಲ್ಲೆಲ್ಲ ಫುಲ್ ದರ್ಶನ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ವಿ. ಊಟ ಮಾಡೋಣ, ಅಲ್ಲೇನೆ ಪ್ರಸಾದ ತಿನ್ನೋಣ ಅನ್ನೋದು ನಮ್ ಪ್ಲಾನ್ ಇತ್ತು. ಬಟ್ ಪ್ರಸಾದ ತಿನ್ನಕ್ ಹೋದ್ರೆ ನಮ್ಗೊಂದ್ ಶಾಕ್ ಇತ್ತು. ಅಲ್ಲಿ ಅಷ್ಟು ಲೈನ್ ಇತ್ತು, ಅಷ್ಟು ಜನ ಇರೋದ್ರಿಂದ ತುಂಬಾ ಲೈನ್ ಇತ್ತು. ಕೆಳಗಡೆ ಇಳ್ಕೊಂಡ್ ಹೋಗ್ತಿದೀವಿ ಇವಾಗ, ಎಲ್ಲ ಮುಗೀತು. ಯಪ್ಪ ನೀರಿಲ್ಲ. ಎಂತ ಬಾಯ್ಸ್ ನಿಂಗ್ ಬೇಕಾ ಬೇಗ ಮದುವೆ ಆಗು. ಬ್ಯಾಗು ಎಲ್ಲ ಹಾಕೊಂಡು ಸಾಹಸ ಮಾಡ್ತಿದ್ದೆ. ಎಷ್ಟು ಜನ ಇದಾರೆ ನೋಡಿ ಗೈಸ್. ರೆಡ್ ಮ್ಯಾಟ್ ಇಲ್ಲ ಅಂದ್ರೆ ಪ್ರಿಯಾ ಏನ್ ಕತೆ ನಮ್ದು. ನಾನು ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ವಿ. ಬೆಳಗಿಂದ ಏನು ತಿಂದಿಲ್ಲ ನಾವು, ದೇವ್ರ ದರ್ಶನ ಆಗ್ಬೇಕು ಅಂತ ನೋಡಿದ್ರೆ ಹತ್ಕೊಂಡೆ ಹೋಗ್ತೀವಿ. ಈ ಕ್ಯೂರಲ್ಲಿ ನಿಂತ್ಕೊಂಡು ತಿನ್ನೋಕಂತೂ ಆಗಲ್ಲ, ಒಂದ್ ಲೋಟ ನೀರ್ ಕುಡ್ಕೊಂಡು ಹೋಗ್ತೀವಿ. ಅಟ್ಲೀಸ್ಟ್ ಈ ಚಂದಲ್ಲಿ ಅಟ್ಲೀಸ್ಟ್ ವಾಟರ್ ಬಾಟಲ್ ಆದ್ರೂ ಸಿಗ್ತಿದೆ ನಮ್ಗೆ. ಹೆಂಗ್ ಕುಡಿತಾಳೆ ನೋಡು.
ಈ ಕಡೆ ನೋಡಿ ನೋಡಿ ಗೈಸ್ ಈಗೆಲ್ಲ ಫೈನಲಿ ದೇವ್ರ ಪ್ರಸಾದ ಸಿಕ್ತು. Guys, ಬರೀ ತಟ್ಟೆ ಫೈನ್. ಅಷ್ಟು ಲೈನ್ ಇದ್ದಿದ್ದು ನೋಡಿ ನಮಗೆಲ್ಲ ಊಟ ಸಿಕ್ಕಲ್ಲ, ಪ್ರಸಾದ ಸಿಕ್ಕಲ್ಲ ಅಂದ್ಕೊಂಡ್ವಿ. ಬಟ್ ಆದ್ರೂ ಲೈನೆಲ್ಲ ಬೇಗ ಬೇಗ ಮೂವ್ ಮಾಡೋದ್ರಿಂದ ದೇವ್ರ ದಯದಿಂದ ಮುಂದಿನ ತಿಂಗಳು 3ನೇ ತಾರೀಕು, ಐ ಮೀನ್ ಜೂನ್ 3rd ಇಲ್ಲೊಂದು ಫಂಕ್ಷನ್ ನಡೀತಿದೆ ಪ್ರಿಯಾ ಅವ್ರದ್ದು. ಬಂದ್ಬಿಡಿ ಎಲ್ಲರೂ, ಮಿಸ್ ಮಾಡ್ದಾಳೆ ಬರ್ಬೇಕು. ಫುಲ್ ಗ್ರ್ಯಾಂಡ್ ಆಗಿ ಸಕ್ಕತ್ತಾಗಿ ರೆಡಿ ಆಗಿರ್ತಾಳೆ. ವ್ಯೂ ನೋಡಿ ಸಕ್ಕತ್ತಾಗಿದೆ. ಈ ತರ್ಲೆಗೆ ಸಿಕ್ಕಿದ್ದೆ ಚಾನ್ಸು ಅಂತ ರೇಗಿಸ್ಕೊಂಡು ಏನ್ ಸಕ್ಕತ್ತಾಗಿ ಇಲ್ಲೇ ಎಲ್ಲರಿಗೂ ಬಂದು ಪ್ರಮೋಷನ್ ಮಾಡ್ತೀವಿ. ಸ್ಯಾರಿ ಬಂದಿ ಒಂದಿಂದಲೇ ಬ್ಲೌಸ್ ಸ್ಟಿಚ್ ಮಾಡಿಸಿ ಅಕ್ಕ ಹಾಕೊಂಡು ಬಂದ್ಬಿಟ್ಟಿರೋದು. ಪ್ರಮೋಷನ್ ಮಾಡಿ ನನ್ನ ಬಿಡ್ತಾರಲ್ಲ ಅವರು, ಬಿಡ್ಬೇಕಲ್ಲ. ನೋಡಿ, ಯಾರಿಗಾದ್ರೂ ಈ ಸ್ಯಾರಿ ಇಷ್ಟ ಆದ್ರೆ ಅವಳು ಆ ಪೇಜ್ ಮೆನ್ಷನ್ ಮಾಡಿದಾಳೆ, ಹೋಗಿ ಬೈ ಮಾಡಿ. ನೀವು ಇದೇ ತರ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಏನ್ ಬೇಕು ಎಲ್ಲ ಏನ್ ತಿನ್ಬೇಕು ಇವಾಗ? ಐಸ್ ಕ್ರೀಮ್ ಬೇಕಂತೆ ನೋಡಿ, ಐಸ್ ಕ್ರೀಮ್ ಶಾಪ್ ಇದೆ, ಹೋಗಿ ಐಸ್ ಕ್ರೀಮ್ ತಿನ್ನುವ. ತಿರ್ಗಾ ಬಿಸಿಲು ಸ್ಟಾರ್ಟ್ ಆಯ್ತು. ಈಗ ಹುಡುಗ ನೋಡ್ತಾವ ನಂಗೆ ಐಸ್ ಕ್ರೀಮ್. ಅಲ್ಲಿಂದ ನಾವು ಮತ್ತೆ ಬಸ್ ಹತ್ತಬೇಕಿತ್ತು ಕ್ರಾಸ್ ತನಕ. ಸೊ ಕೆಳಗೆ ಹೋಗ್ತಾ ಇದ್ವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ. ಅಕ್ಕ ಏನು ಮಾತಾಡಲ್ಲ, ಅದಕ್ಕೆ ನಾವೇ ಮಾತಾಡ್ತಿದೀವಿ. ಏನ್ ಮಾಡೋದು, ಮುಸುವಿಲ್ಲ ಅಲ್ಲಿ ತಿಂಡಿ ತಿಂದಲೆ. ಬಸ್ ಇಲ್ಲ ಆಟೋ ನೋಡೋಣ ಅಂತ ಹೋದ್ವಿ, ನಮಗೆ ಬಸ್ಸೇ ಸಿಕ್ತು. ಬಸ್ಸಲ್ಲಿ ಹೋಗ್ತಾ ಇದೀವಿ. ಕಂಡಕ್ಟರ್ನ ಏನ್ ಜೋಕ್ ಮಾಡಿದ್ರು ಗೊತ್ತಾ? ಇವರೇ ಜೋಕ್ ಅಲ್ಲಿ ಕಂಡಕ್ಟರು ಜೋಕ್ ಮಾಡ್ತಾಯಿದ್ರು, ಅದನ್ನ ಹಿಡ್ಕೊಂಡು ಇವಳು ಅವ್ರಿಗೆ ಕಾಲು ಎಳಿತಾ ಇದ್ಲು. ಆ್ಯಂಡ್ ಫೈನಲಿ ನಾವು ಇಲ್ಲಿಂದ ಬ್ಯಾಂಗ್ಳೂರ್. ಆ್ಯಂಡ್ ಎಲ್ಲೂ ಕೂಡ ನನಗಂತೂ ಒಂಚೂರು ಬೋರ್ ಹೊಡಿಲಿಲ್ಲ. ಈ ತರಲೆ ಅಂತೂ ಎಲ್ಲ ಕಡೆ ಎಲ್ಲರನ್ನೂ ರೇಗಿಸ್ಕೊಂಡು ಜೋಕ್ ಮಾಡಿಕೊಂಡು ಒಂದು ಇಡೀ ದಿನ ಫುಲ್ ಖುಷಿಯಾಗಿ ಸ್ಪೆಂಡ್ ಮಾಡಿದ್ವಿ. ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು, ಅದು ಬಿಟ್ಟರೆ ಎಲ್ಲ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಅಲ್ಲಿಂದ ಅವಳ ಸ್ಟಾಪಲ್ಲಿ ಇಳ್ಕೊಂಡ್ಳು. ಆ್ಯಂಡ್ ನಾನು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗೋಗಿತ್ತು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಶ್ವೇತಾಗೆ ಹೇಳಬೇಕು, ಎಲ್ಲ ವೀಡಿಯೋ ಕ್ರೆಡಿಟ್ಸ್ ಅವಳದೇ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲ ರಾ ಕ್ಲಿಪ್ಪಿಂಗ್ಸೇ ಇಟ್ಟಿದ್ದೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.